5,500 ಲಕ್ಷ ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ನಾನು ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ, ಬೇಕಾದ್ರೆ ಇನ್ನೊಂದು ಸಾರಿ ಬಜೆಟ್ ಪುಸ್ತಕ ಓದ್ಕೋಬೇಕು. GDP-ನಲ್ಲಿ 25%ಗಿಂತ ಸಾಲ ಜಾಸ್ತಿ ಆಗಬಾರ್ದು. ನಮ್ಮದು 24.94 ಇದೆ. 24.94. ಮತ್ತೆ ಎಲ್ಲಿ ಸಾಲ ಮಿತಿ ಮೀರಿದ್ದೀವಿ ನಾವು? ಮತ್ತೆ ಸಾಲ ನಿಗದಿ ಮಾಡೋರು ಯಾರು ಗೊತ್ತಾ? ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಸಾಲ ತಗೋಬೇಕು ಅಂತೇಳಿ ನಿಗದಿ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟು. ನಮಗೆ ಈ ವರ್ಷ ಇಷ್ಟು ಕೆಪಾಸಿಟಿ ಸಾಲ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಅದು ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ಐ ಡು ನಾಟ್ ನೋ ವೆದರ್ ದೇ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್. ಸೊ ಅದರಿಂದ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳೋದು ಹಸಿ ಸುಳ್ಳು. ನಾನು ಯಾವತ್ತೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಮಾನದಂಡಗಳನ್ನು ಹೇಳಿದೆ ಆ ಮಾನದಂಡ ಮೀರಿಲ್ಲ. ಆರ್ಥಿಕ ಶಿಸ್ತನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ. ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್. ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ನ GDP ಎಷ್ಟು ಗೊತ್ತಾ ಇರೋದು ಬೆಳವಣಿಗೆ? ಗೊತ್ತೇನ್ರಿ? 7.14. The growth of the GDP of the central government is 7.14, whereas GDP of the Karnataka government is 8.1%. 8.1% ಜಾಸ್ತಿನಾ 7.14 ಜಾಸ್ತಿನಾ? ಅಂದರೆ ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ GDP ಗ್ರೋತ್ ಇದೆಯಲ್ಲ, ಅದು ಕರ್ನಾಟಕದ್ದು 8.1, ವೆರಸ್ ಗೌರ್ಮೆಂಟ್ ಆಫ್ ಇಂಡಿಯಾದ್ದು 7.14. ವಿ ಆರ್ ಬೆಟರ್ ದ್ಯಾನ್. ನಿಮ್ಗೆ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ ಗೊತ್ತಾ ನಿಮಗೆ? ಎಷ್ಟು ಇವರೆಷ್ಟು ಮಾಡಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಅವರು 65 ಲಕ್ಷ ಕೋಟಿ. ಇವರು 2014 ಮಾರ್ಚ್ ಆಗ ಇದ್ದಂಥ ಸಾಲ ಮನಮೋಹನ್ ಸಿಂಗ್ರವರು ಇದ್ದಾಗ, ಮತ್ತು ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53 ಲಕ್ಷದ 11 ಸಾವಿರ ಕೋಟಿ. 53 ಲಕ್ಷದ 11 ಸಾವಿರ ಕೋಟಿ. ಈಗ ಎಷ್ಟಿದೆ ಸಾಲ ಅಂತಂದರೆ, ಅಂದರೆ 2026-27 ಮಾರ್ಚ್ 27 ಮಾರ್ಚ್ಗೆ 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಮಾಡಿರ್ತಕ್ಕಂಥ ಸಾಲ 12 ವರ್ಷದಲ್ಲಿ 165 ಲಕ್ಷ ಕೋಟಿ.
165 ಲಕ್ಷ ಕೋಟಿ. ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬೋದು ನಾನು ಹೇಳೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ವೆರಿಫೈ ಮಾಡಿ ಆಮೇಲೆ ನೀವು ಹಾಕಿ ನಿಮ್ಮ ಪತ್ರಿಕೆಯಲ್ಲಿ ಟಿವಿನಲ್ಲಿ. ನಾನು ಸುಳ್ಳು ಹೇಳೋದಿಲ್ಲ, ವಾಸ್ತವವಾದಂಥ ವಿಚಾರಗಳನ್ನೇ ಹೇಳೋದು. ಅದರಿಂದ ಅವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವರು 9 ವರ್ಷ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು, 2008ರಿಂದ 13ರವರೆಗೆ. ಆಮೇಲೆ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ದರು. ಅವ್ರು ಏನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ ಜನಗಳಿಗೆ.